ಏನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಬಳಿ ಏನು ಕಾರ್ ಬ್ಲಾಸ್ಟ್ ಆಗಿ ಎಲ್ಲರನ್ನ ಬೆಚ್ಚಿ ಬೀಳುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂಥ ಏನು ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವ್ರನ್ನ ಮಾತಾಡ್ಸೋಣ. ಏನು ಹೇಳ್ತಾರೆ ಅಂತ ಸರ್, ಈಗ ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಿ ಆಗಿರುವಂಥದ್ದು ಏನು ಸರ್? ಈಗ ನೀವು ಪ್ರಾಥಮಿಕ ಪರಿಶೀಲನೆ ಕಂಡು ಬಂದಿರುವಂಥದ್ದು ಏನು? ಓಕೆ, ಅಲ್ಲಿ ಹಿಪ್ಪರಗಿ ಗ್ರಾಮದಲ್ಲಿ ಯುವರಾಜ್ ವೈನ್ ಸ್ಟೋರ್ ಅಂತ ಒಂದು ವೈನ್ ಅಂಗಡಿ ಇದೆ. ಅಲ್ಲಿ ಓನರ್ ಕಮ್ ಮ್ಯಾನೇಜರ್ ಹನುಮಂತ್ ಅತ್ನಿ ಅಂತ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಸುಮಾರು 4 ಗಂಟೆಗೆ ಅವರು XUV 300 ಕಾರ್ ತೊಗೊಂಡು ಅಲ್ಲಿ ಅಂಗಡಿ ಮುಂದೆನೇ ಪಾರ್ಕ್ ಮಾಡ್ತಾರೆ. ಅಂಗಡಿ ಮುಂದೆ ಕ್ಯಾಮ್ರಲ್ಲಿ ಕೂಡ ಕಾರ್ದು ಏನು ಪಾರ್ಕಿಂಗ್ ಸ್ಥಳ ಏನಿದೆ ಅಥವಾ ಸ್ಥಿತಿ ಏನಿದೆ ಕವರ್ ಆಗಿತ್ತು. ಅವರು ಸುಮಾರು 11 ಗಂಟೆ ತನಕ ಅಲ್ಲಿ ಕೆಲಸ ಮಾಡುವಾಗ 10:45 ಈ ಕಾರಲ್ಲಿ ಬ್ಲಾಸ್ಟ್ ಆಯಿತು. ಅವರಿಗೆ ಕೂಡ ಆ ಟೈಮಲ್ಲಿ ಶಾಕ್ ಆಯಿತು, ಯಾಕೆ ಬ್ಲಾಸ್ಟ್ ಆಗಿದೆ. ಇನಿಷಿಯಲ್ ರಿಯಾಕ್ಷನ್ ಅವ್ರದ್ದು ಇತ್ತು, ಏನಾದರೂ ಯಾರೋ ಬಾಂಬ್ ಇಟ್ಟಿದ್ದಾರೆ ಅಥವಾ ಈ ಥರ ಇದೆ. ಬಟ್ ನಾವು ಎಲ್ಲರೂ ಮತ್ತು ಇದು ಬ್ಲಾಸ್ಟ್ ಆದ ನಂತರ ಕಾರ್ನ ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ, ಕಾರ್ ಪೂರ್ತಿ ಪಲ್ಟಿಯಾಗಿ ರಿವರ್ಸ್ ಪೊಸಿಷನಲ್ಲಿ ಬಂದಿದೆ. ಇಮಿಡಿಯೇಟ್ಲಿ ಮಾಹಿತಿ ಸಿಕ್ಕಿದಾಗ ನಾವು ಎಲ್ಲ ಸ್ಪಾಟ್ಗೆ ಹೋಗಿದ್ದೀವಿ. ನಾನು ಹೋಗಿದ್ದೆ, ನಮ್ಮ PSI ಅವರು ಹೋಗಿದ್ದರು, ನಮ್ಮ CPI DSP ಎಲ್ಲರೂ ಹೋಗಿದ್ದೀವಿ. ನಮ್ಮಲ್ಲಿ SOCO ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇರ್ತಾರೆ. ಅವರು ಇದರಲ್ಲಿ ಅವರು ಟೆಕ್ನಿಕಲ್ ಸ್ಪೆಸಿಫಿಕ್ ಕಿಟ್ ಇರುತ್ತೆ, ಯಾವ ಕಾರಣ ಆಗಿದೆ ಅಂತ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಆಂಟಿ ಸ್ಯಾಬೋಟೇಜ್ ಟೀಮ್ ASC ಟೀಮ್ ಪ್ಲಸ್ ನಮ್ಮ ಬಾಂಬ್ ಡಿಸ್ಪೋಸಲ್ ಟೀಮ್ ಎಲ್ಲ ಎರಡಕ್ಕೆ ಕೂಡ ನಾವು ಕರೆಸಿದ್ದೀವಿ. ಮೇಲ್ನೋಟಕ್ಕೆ ಪ್ರಿಲಿಮಿನರಿ ಬೇಸಿಸಲ್ಲಿ ಈಗ ನಮಗೆ ಏನು ಕಂಡು ಬರ್ತಾ ಇದೆ, ಯಾವುದೂ ಎಕ್ಸ್ಪ್ಲೋಸಿವ್ ಇರಲಿಲ್ಲ ಅಂತರ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಏನಾದರೂ ಟೆಕ್ನಿಕಲ್ ಫಾಲ್ಟಿಂದ ಆಗಿರಬಹುದು, ಅದು ಒಂದಿದೆ. ಪ್ಲಸ್ ಗಾಡಿಯಲ್ಲಿ ಇದ್ದಾಗ ಪೂರ್ತಿ CCTV ಕವರೇಜಲ್ಲಿ ಇದ್ದಾಗ ಯಾರೂ ಹತ್ತಿರ ಬರಲಿಲ್ಲ. 9:45ಗೆ 3 ಜನ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ದರು, ಇದಕ್ಕೇನು ಸಂಬಂಧ ಇರಲಿಲ್ಲ. ಅದನ್ನು ಕೂಡ ನಾವು ಡೀಟೇಲಾಗಿ ವೆರಿಫೈ ಮಾಡಿದ್ದೀವಿ. ಇನ್ನೂ ನಾವು ವೆರಿಫಿಕೇಷನ್ ಎಲ್ಲ ರೀತಿಯಿಂದ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಪಬ್ಲಿಕ್ಗೆ ಇದು ಭಯ ಪಡೋ ಅವಶ್ಯಕತೆ ಇಲ್ಲ. ಅವರು ಈಗ ಆ ಗಾಡಿ ಮಾಲೀಕ ಹನುಮಂತ ಏನದಲ್ಲ, ಅವರು ಇಷ್ಟೊಂದು ತೀವ್ರತೆ ಕೊಡಿದ್ರೆ ಎಲ್ಲೋ ನನ್ನ ಕಾರಿಗೆ ಬಾಂಬ್ನೇ ಇಟ್ಟಿರೋ ಸಂಶಯ ಇದೆ ಅನ್ನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಆ್ಯಂಗಲ್ನಲ್ಲಿ ಹೇಳೋದು ಅದು ಇಮಿಡಿಯೇಟ್ ರಿಯಾಕ್ಷನ್, ಬಟ್ ಆಬ್ವಿಯಸ್ ಇದೆ. ನಾವು ಇದು ಡೈಲಿ ಘಟನೆ ಥರ ಇನ್ಸಿಡೆಂಟ್ ಇಲ್ಲ. ಈ ಥರ ಆದಾಗ ನಮಗೆ ಕೂಡ ಭಯ ಪಡುತ್ತೆ. ಅಲ್ಲಿ ತಾವು ಇನಿಷಿಯಲಿ ವಿಡಿಯೋ ನಮಗೆ ಸಿಕ್ಕಿದಾಗ ಕೆಲವು ಜನ ಹೇಳ್ತಾ ಇದ್ರು ಏನು TC ಬ್ಲಾಸ್ಟ್ ಆಗಿದೆ ಅಥವಾ ಆ ಥರ ಬ್ಲಾಸ್ಟ್ ಆಗಿದೆ, ಇನ್ನೂ ಗೊತ್ತಾಗಿಲ್ಲ. ಬಟ್ ಈಗ ನಾನು ತಮಗೆ ಏನು ಮಾಹಿತಿ ಕೊಡ್ತಾ ಇದ್ದೀನಿ, ಇದು ಏನು ಬೇಸಿಕ್ ವೆರಿಫಿಕೇಷನ್ ನಾವು ಮಾಡಿದ್ದೀವಿ. ಕಾರ್ದು ಇಲ್ಲಿ ಒಂದು ಮೆಕ್ಯಾನಿಕ್ಗೆ ಕಳಿಸಿದ್ದೀವಿ, ಎಲ್ಲಿ ಯಾವ ಅಂದರೆ 2 ರೀತಿ ಡ್ಯಾಮೇಜ್ ಆಗಿದೆ. ಒಂದು ಬ್ಲಾಸ್ಟಿಂದ ಪ್ರಿಲಿಮಿನರಿ ಡ್ಯಾಮೇಜ್ ಆಗಿದೆ, ಒಂದು ಗಾಡಿ ಪಲ್ಟಿ ಆದ ನಂತರ ಸೆಕೆಂಡ್ರಿ ಡ್ಯಾಮೇಜ್ ಆಗಿದೆ. ಯಾವ ಪ್ರಿಲಿಮಿನರಿ ಡ್ಯಾಮೇಜ್ ಇದೆ, ಯಾವ ಸೆಕೆಂಡ್ರಿ ಡ್ಯಾಮೇಜ್ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಮ್ಮಲ್ಲಿ ಎಕ್ಸ್ಪ್ಲೋಸಿವ್ ಡಾಗ್ ಇರುತ್ತೆ, ಅಂದರೆ ನಮ್ಮಲ್ಲಿ ಡಾಗ್ ಸ್ಕ್ವಾಟಲ್ಲಿ ಬೇರೆ ಬೇರೆ ರೀತಿ ನಾಯಿ ಇರುತ್ತೆ, ಅವರು ಕೂಡ ಹೋಗಿ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಕೂಡ ನಮಗೇನೂ ಸ್ಪೆಸಿಫಿಕ್ ಆಗಿ ಕಂಡು ಬಂದಿಲ್ಲ. ಇದು ಬೇರೆ ಬೇರೆ ಟೀಮ್ಸ್ ಅಂತ ನಮಗೆ ಆಲ್ರೆಡಿ ಹೇಳಿದ್ದೀನಿ, ಬಾಂಬ್ ಡಿಸ್ಪೋಸಲ್ ಟೀಮ್ ಇರಲಿ, ನಮ್ಮ ASC ಚೆಕ್ ಟೀಮ್ ಇರಲಿ, ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಏನು ಕಂಡು ಬಂತು, ಏನು ಆ ಥರ ಟೆಕ್ನಿಕಲ್ ಫಾಲ್ಟೇ ಇರಬಹುದು ಅಂತ ನಮಗೆ ಬಂದಿದೆ. ಇನ್ನೂ ಡೀಟೇಲಾಗಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಲಾಗಿ ಈ ಬಾಂಬ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಮಟೀರಿಯಲ್ ಸಂಬಂಧಪಟ್ಟಂಗೆ ಯಾವುದೋ ಒಂದು ಚೂರಾಗಿರೋ ಅಥವಾ ಕುರುಹುಗಳು ಅಥವಾ ಸ್ಫೋಟಕ ವಸ್ತುಗಳು ಇರುವಂಥ ಒಂದು ಏನಾದರೂ ಮಾರ್ಕ್ಗಳು ಕುರುಹುಗಳು ಏನಾದರೂ ಕಂಡು ಬಂದಿದೆಯಾ? ಹೀಗೆ ಬಾಂಬ್ಗೆ ಸಂಬಂಧಪಟ್ಟ ಯಾವುದೂ ಮಟೀರಿಯಲ್ ಇಲ್ಲಿ ತನಕ ನಮಗೆ ಸಿಕ್ಕಿಲ್ಲ. ಅದು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇರೆ ಏನಾದರೂ ಎಕ್ಸಲೆಂಟ್ ಇರಬಹುದು, ಅಂದರೆ ಗಾಡಿಯಲ್ಲಿ ಕೂಡ ಫ್ಯೂಲ್ ಇತ್ತು, ಡೀಸೆಲ್ ಇತ್ತು, ಡೀಸೆಲ್ ವೆಹಿಕಲ್ ಇದೆ, ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಬ್ಯಾಟ್ರಿ ದೋಷ ಏನಾದರೂ, ಎಂಜಿನ್ ದೋಷ ಏನಾದರೂ ಚೆಕ್ ಮಾಡ್ತಾ ಇದ್ದೀವಿ. ಬೇಸಿಕ್ ನಮಗೆ ಏನು ಸಿಕ್ಕಿಲ್ಲ, ಅದ್ರ ಬಗ್ಗೆ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಅದು ಎಲ್ಲ ರೂಲ್ ಔಟ್ ಆದ ನಂತರ ಮೋಸ್ಟ್ಲಿ ಟೆಕ್ನಿಕಲ್ ಫಾಲ್ಟೇ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಇವರು ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಂಜೆ 4:30 ಅವ್ರು ಕಾರ್ ತಂದು ಅಲ್ಲಿ ಪಾರ್ಕ್ ಮಾಡ್ತಾರೆ. ಅಲ್ಲಿಂದ 10:40 ಆಯ್ತು. ಇನ್ ಬಿಟ್ವೀನ್ ಎಲ್ಲ CC ಕ್ಯಾಮ್ರಾವನ್ನು ಚೆಕ್ ಮಾಡಿದ್ದಾರೆ ಸರ್? ಚೆಕ್ ಮಾಡಿದ್ದೀವಿ. ಅವರು ಕಾರ್ದು ಸ್ಪಾಟ್ ಪ್ಲಸ್ ತಾವು ಸ್ಪಾಟ್ ಪರಿಶೀಲನೆ ಮಾಡಿದರೆ ಈ ಕಡೆ ಬಾರ್ ಇದೆ, ಅಂದರೆ ನಾವು ಸ್ಟ್ರೇಟ್ ರೋಡ್ಗೆ ಹೋಗ್ತೀವಿ, ಲೆಫ್ಟ್ ಸೈಡ್ ಹೋದರೆ ಸ್ವಲ್ಪ ಅವ್ರದ್ದು ಬಾರ್ ಆ ಕಾರ್ನರಲ್ಲಿನೇ ಇದೆ. ರೋಡ್ ದಾಟಿ ಆ ಕಡೆ ಇದೆ, ರೋಡ್ ದಾಟಿ ಈ ಕಡೆ ಅವರು ಕಾರ್ ಪಾರ್ಕ್ ಮಾಡಿರ್ತಾರೆ. ಅಂದರೆ ಸ್ಟ್ರೇಟ್ ಕ್ಯಾಮ್ರಾ ವ್ಯೂ ನಮಗೆ ಸಿಕ್ಕಿದೆ ಅಂತ ಈ ಥರ ಇದೆ. ನಿನ್ನೆ ರಾತ್ರಿನೇ ಆಲ್ಮೋಸ್ಟ್ 6 hours 7 hours ನಾವು ಪರಿಶೀಲನೆ ಮಾಡಿದ್ದೀವಿ. ಇನ್ನೂ ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಎಲ್ಲೋ ಒಂದು ಕಡೆ ಅನುಮಾನ ಕೂಡ ಮೂಡ್ತಾ ಇದೆ, ಆ ವ್ಯಕ್ತಿಗೆ ಏನಾದರೂ ಡ್ಯಾಮೇಜ್ ಮಾಡುವಂಥದ್ದು, ಅವ್ನಿಗೆ ಪ್ರಾಣಹಾನಿ ಮಾಡುವಂಥ ಕೆಲಸ ಪ್ರಯತ್ನ ನಡೆದಿದೆಯಾ ಅನ್ನೋದು ಕೂಡ ಸಹಜವಾಗಿ ಅನುಮಾನ. ಆ ಆ್ಯಂಗಲ್ನಲ್ಲಿ ಅವನಿಗಿರುವಂಥ ಯಾರಾದರೂ ವೈರಿಗಳು, ಹಿಂದೆ ಏನಾದರೂ ದುಶ್ಮನ್ಗಳು, ಹಿಂದೆ ಗಲಾಟೆ ಗದ್ದಲಾಗಿರುವಂಥದ್ದು, ಹಿಂದೆ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿರೋ ಇಂಥದ್ದು ಏನಾದರೂ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ? ಹೇಗೆ ವೆರಿಫೈ ಮಾಡ್ತಾ ಇದ್ದೀವಿ. ಅವರಿಗೆ ಕೂಡ ನಾವು ಮಾತಾಡಿದ್ದೀವಿ. ಇನ್ಸಿಡೆಂಟ್ ಆದ ನಂತರ ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು ಮಾತಾಡಿದ್ದಾರೆ. ಸ್ಪೆಸಿಫಿಕ್ ಅವರು ಯಾರ ಮೇಲೆ ಸಂಶಯ ವ್ಯಕ್ತಪಡೋದಿಲ್ಲ, ಇಂಥ ಮಾಡಿದ್ದಾರೆ ಅಂತ. ಅದನ್ನು ನಾವು ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸರಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಯಾರೋ ಅನ್ನೋ ಒಂದು ಮಾಹಿತಿ ಇದೆ ಸರ್. ನನ್ನ ಮಾಹಿತಿ ಪ್ರಕಾರ 4 ವರ್ಷ ಹಿಂದೆ ಯಾವುದೂ ಪೇಮೆಂಟ್ ವಿಚಾರವಾಗಿ ಸಣ್ಣ ಗಲಾಟೆ ಆಗಿತ್ತು. ಇದು ಆ ಥರ ಇಲ್ಲ, ಆದರೆ ನಾವು ಚೆಕ್ ಮಾಡ್ತೀವಿ. ಇಂಜೂರ್ಡ್ ಸರ್ ಇದ್ರ ಬಗ್ಗೆ ಯಾರಾದರೂ? ಒಬ್ಬ ವ್ಯಕ್ತಿ ಅಲ್ಲಿ ಇದು ಕಾರ್ ಬ್ಲಾಸ್ಟ್ ಆಡುವಾಗ ಸ್ವಲ್ಪ ದೂರಿಂದ ಬೈಕಲ್ಲಿ ಹೋಗ್ತಾ ಇದ್ದ. ಇನಿಷಿಯಲಿ ಬಾರೋನ ಅವ್ರ ಮೇಲೇ ಸಂಶಯ ವ್ಯಕ್ತಪಡಿಸಿದ್ರು, ಇವರು ಏನೇನು ಮಾಡಿರ್ಬೋದು. ಬಟ್ ಅದು ಕೂಡ ರೂಲ್ ಆಯಿತು, ಕ್ಯಾಮ್ರಲ್ಲಿ ಅದಕ್ಕೆ ಬರ್ತಾ ಇಲ್ಲ. ಅವರಿಗೆ ಸಣ್ಣ ಸ್ಕ್ರ್ಯಾಚ್ ಗಾಯ ಆಗಿದೆ.
ರೈಟ್ ಸೈಡ್ ಗಾಯ ಆಗಿದೆ. ಅವರು ಹೋಗಿ ತೋರಿಸಿದ್ರು ಮತ್ತು ಡಿಸ್ಚಾರ್ಜ್ ಕೂಡ ಆಗಿದ್ರು. ತುಂಬ ಸಣ್ಣ ಗಾಯ ಇದೆ ಅದರಲ್ಲಿ. ಅದೇ ಒಂದು ರೀತಿ ನಾವು ಲಕ್ಕಿನೇ ಇದ್ದೀವಿ ಅಂತ ಯಾರಿಗೇನೂ ಮೇಜರ್ ಡ್ಯಾಮೇಜ್ ಆಗಿಲ್ಲ. ಆಗ್ತಾ ಇರಬಹುದು, ಅದು ಹತ್ತಿರ ಇದ್ದರೆ ಯಾರು ಆಗ್ತಾ ಇರಬಹುದು, ಬಟ್ ಇದರಲ್ಲಿ ಯಾರಿಗೆ ಮೇಜರ್ ಏನೂ ಡ್ಯಾಮೇಜ್ ಆಗಿಲ್ಲ. ಅದರ ತೀವ್ರತೆ ಹೇಗಿತ್ತು ಸರ್? ಯಾಕಂದ್ರೆ ಸಾಮಾನುಗಳು ಅದ್ರದ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಕಡೆ ಚೆಲ್ಲಾಪಿಲಿ ಆಗಿದ್ದವು. ಅದರ ಪಕ್ಕದ ಹೊಲಗಳಿಗೆ ಹೋಗಿ ಬಿದ್ದಿದ್ದಾವೆ. ಅಂದರೆ ಅದು ಗೋಡೆ ಕ್ರ್ಯಾಕ್ ಆಗಿ ಅದರ ಸಿಮೆಂಟ್ ತುಕುಡಿ ಉದುರು ಬಿದ್ದಿರೋದು. ಅಲ್ಲಿ ಬಾರ್ನಲ್ಲಿರುವಂಥ ಬಿಯರ್ ಬಾಟಲ್ಗಳು, ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಗಳು ಕೂಡ ಕೆಳಗೆಲ್ಲ ಬಿದ್ದಿದ್ದಾವೆ. ಅದ್ರ ತೀವ್ರತೆ ಎಷ್ಟಿತ್ತು ಅಂತ? ಸ್ವಲ್ಪ ತೀವ್ರತೆ ಹೇಳೋದು ಇದ್ದರೆ ನಾವು ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳ್ತೀವಿ, ನಮಗೆ ರೇಡಿಯಸ್ ಇದು ಇಷ್ಟೇ ದೂರ ತನಕ ಪಾರ್ಟ್ಸ್ ಬಿದ್ದಿದೆ ಅಂತ. ಬೇಸಿಕ್ ಮೆಜರ್ಮೆಂಟ್ ಮಾಡುವಾಗ, ಅಂದರೆ ರಾತ್ರಿ ಕತ್ಲೆ ಇತ್ತು, ನಾವು ಆದರೆ ಇದು ಪ್ರಯತ್ನ ಮಾಡಿದ್ವಿ. ಆಲ್ಮೋಸ್ಟ್ 50 to 60 ಮೀಟರ್ ತನಕ ರೇಡಿಯಸ್ಸಲ್ಲಿ ಪಾರ್ಟ್ಸ್ ನಮಗೆ ಸಿಕ್ಕಿದೆ. ಮತ್ತು ಗಾಡಿ ಕೂಡ SUV ಅಂದರೆ ಸ್ವಲ್ಪ ಹೆವಿ ವೆಹಿಕಲ್ ಇರುತ್ತೆ, ಅದು ಕೂಡ ಪಲ್ಟಿ ಆಗಿದೆ. ಸೊ ತೀವ್ರತೆ ಜಾಸ್ತಿ ಇತ್ತು, ಬಟ್ ಲೋಕಲೈಸ್ಡ್, ಅಂದರೆ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ತನಕ, ಮತ್ತು ಭೂಮಿಯಲ್ಲಿ ಏನಾದರೂ ಮೈನಿಂಗ್ ಆಗುವಾಗ ಆ ಥರ ಯಾವುದೂ ಇಲ್ಲ, ಲೋಕಲೈಸ್ ಬ್ಲಾಸ್ಟ್. ಸಪೋಸ್ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಅದರದ್ದು ಈ 1 ಕಿಲೋಮೀಟರ್ವರೆಗೂ ಸಾಮಾನುಗಳು ಸಿಡಿಯುವಂಥ ಸಾಧ್ಯತೆ ಇದೆ. ಹೆಂಗಿತ್ತು ಸರ್ ಅದರದ್ದು ಅಂತ ಹೇಳೋದು? ಇರ್ಬೋದು ಡಿಪೆಂಡಿಂಗ್ ಅಪಾನ್ ಯಾವ ರೀತಿ ಬಾಂಬ್ ಇದೆ ಆ ಥರ ಇದೆ. ಬಟ್ ಅಂತ ಯಾವುದು ಈ ಥರ ಕಂಡು ಬಂದಿಲ್ಲ. ದಯವಿಟ್ಟು ತಾವು ತಮಗೆ ರಿಕ್ವೆಸ್ಟ್ ಇದೆ, ನನ್ನ ಮಾಧ್ಯಮ ಮುಖಾಂತರ ಪಬ್ಲಿಕ್ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಲೋಕಲ್ ಇನ್ಸಿಡೆಂಟ್ ಆಯಿತು, ಕೆಲವು ಸರಿ ಟೆಕ್ನಿಕಲ್ ಫಾಲ್ಟಿಂದ ಆಗುತ್ತೆ, ಕೆಲವು ಸರಿ ಏನೋ ಮಿಸ್ಚೀಫ್ ಕೂಡ ಇರುತ್ತೆ. ನಾವು ಎರಡು ರೀತಿ ಮೇಲೆ ಇದು ಚೆಕ್ ಮಾಡ್ತಾ ಇದ್ದೀವಿ. ಸೀನ್ ಆಫ್ ಕ್ರೈಮ್ಗೆ ಕೂಡ ನಾವು ಪೂರ್ತಿ ಸಿಕ್ಯೂರ್ ಮಾಡಿದ್ದೀವಿ. ಅದರಲ್ಲಿ ನಾವು ಯಾವುದು ಈಗ ಏನು ಡ್ಯಾಮೇಜ್ ಆಗೋದು ಸ್ಥಿತಿ ಇಲ್ಲ. ಒಂದ್ಸರಿ ನಮ್ಮದು ಸೈಂಟಿಫಿಕ್ ಪರೀಕ್ಷೆ ಮುಗಿದ ನಂತರ ಆದಷ್ಟು ಬೇಗ ನಾವು ಸೀನ್ ಆಫ್ ಕ್ರೈಮ್ ಕೂಡ ಕ್ಲಿಯರ್ ಮಾಡ್ತೀವಿ. ಇದಿಷ್ಟು ಏನು ಬಾಗಲಕೋಟೆ SP ಆಗಿರುವಂಥ ಸಿದ್ಧಾರ್ಥ ಗೋಯಲ್ ಅವರು ಮತ್ತು ಸದ್ಯದ ಮಟ್ಟಿಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ರೀತಿ ಬಾಂಬ್ ಆಗಲಿ ಮತ್ತು ಸ್ಫೋಟಕ ವಸ್ತುಗಳ ಏನು ಸ್ಫೋಟಿಸಿವೆ ಅನ್ನೋದ್ರ ಬಗ್ಗೆ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಆಗಿರುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೇ ಆದರೂ ಸಂಪೂರ್ಣವಾಗಿ ತನಿಖೆಯ ನಂತರ ಸ್ಪಷ್ಟವಾದಂತಹ ಒಂದು ಸತ್ಯಾಂಶ ಹೊರಬರೋಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.